ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಕೈಗೆತ್ತಿಕೊಂಡಿರುವ ಕಥೆಯ ಹೆಸರು ಪತಿತಳೆನ್ನಬೇಡಿ. ಈ ಕತೆ ಮಲ್ಲಿಗೆ ಮಾಸಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದು ಹಾಗೂ ಕೈ ಹಿಡಿದು ನಡೆಸೆನ್ನನು ಎಂಬ ನನ್ನ ಕಥಾ ಸಂಕಲನದಲ್ಲಿ ಪ್ರಕಟಗೊಂಡಿದೆ. ಕತೆ ಓದುವ ಮುನ್ನ ಪ್ರಸ್ತಾವನೆ. ಈ ಕಥೆಯ ಹಿಂದೆ ಒಂದು ಕತೆ ಇದೆ. ರೇಪ್ ವಿಕ್ಟಿಮ್ಸ್ಗೆ ಒಂದು ಸಹಾಯವಾಣಿ ಇದೆ. ಅದನ್ನು ಕುರಿತು ಒಂದು ಕತೆ ಬರೆದು ಕೊಡಿ ಎಂದು ಯಾರೋ ಕೇಳಿದರು. ನನಗೆ ತೋಚಿದ ಕತೆಗಳನ್ನು ಬರೆದಿದ್ದೇನೆ. ಆದರೆ ನನಗೆ ಯಾರೂ ಈ ಬಗ್ಗೆ ಕತೆ ಬರೆದು ಕೊಡಿ ಎಂದು ಕೇಳಿರಲಿಲ್ಲ. ನನಗೆ ತುಂಬ ಖುಷಿಯಾಯಿತು. ಹೇಗಿರಬೇಕು ಕತೆ? ಹ್ಯಾಪಿ ಎಂಡಿಂಗ್ ಮಾಡಬೇಕಾ ಅಂತೆಲ್ಲ ಕೇಳಿದೆ. ನಿಮ್ಮಿಷ್ಟ ಅಂದರು. ಸರಿ, ಈ ಕತೆ ಬರೆದು ಅವರು ಕೇಳಿದ ದಿನಕ್ಕೆ ಮುಂಚಿತವಾಗಿಯೇ ಕಳುಹಿಸಿದೆ. ಆಮೇಲೆ ಸುದ್ದಿಯೇ ಇಲ್ಲ. 3-4 ತಿಂಗಳು ಕಳೆದ ಮೇಲೆ ವಿಚಾರಿಸಿದೆ. ಓ, ನೀವೊಳ್ಳೆ. ಆ ಸಹಾಯವಾಣಿಗೆ ಪಬ್ಲಿಸಿಟಿ ಕೊಡೋಕ್ಕೆ ಕತೆ ಬರೀರಿ ಅಂದರೆ ನೀವು ಬರೆದ ಕತೆ ಅದನ್ನು ಬೈದ ಹಾಗಿತ್ತು. ಅದಕ್ಕೆ ಪ್ರಕಟ ಮಾಡೋಕ್ಕೆ ಆಗಲಿಲ್ಲ. ಬೇರೆಯವ್ರ ಕೈಲಿ ಬರೆಸಿ ಪ್ರಕಟ ಆಯಿತು ಅಂದರು. ಸುಮ್ಮನಾದೆ. ಅವರು ಪಬ್ಲಿಸಿಟಿಗೆ ಎಂದೇನೂ ಹೇಳಿರಲಿಲ್ಲ. ಹೇಳಿದ್ದರೆ ನಾನು ಖಂಡಿತ ಕತೆ ಬರೆಯಲು ಒಪ್ಪಿಕೊಳ್ಳುತ್ತಿರಲಿಲ್ಲ. ಹೇಳೋದು ಮರ್ತಿದ್ದೆ. ಕತೆ ಬರೆಯುವ ಮುನ್ನ ಆ ಸಹಾಯವಾಣಿಗೆ ನಮ್ಮಕ್ಕನ ಕೈಲಿ ಫೋನ್ ಮಾಡಿಸಿದ್ದೆ. ಭಾನುವಾರದಂದು ಫೋನ್ ಮಾಡಿದಾಗ ಯಾರೋ ಫೋನ್ ತೆಗೆದು, ಇಲ್ಲಿ ಯಾರೂ ಇಲ್ಲ, ನಾಳೆ ಫೋನ್ ಮಾಡ್ರಿ ಎಂದು ಸಿಡುಕಿ ರಿಸೀವರ್ ಕುಕ್ಕಿದ್ದರು. ನಂತರ 2 ದಿನ ಆ ನಂಬರ್ ಸಿಕ್ಕಲೇ ಇಲ್ಲ. ವಸ್ತುಸ್ಥಿತಿ ಇದು. ಆದರೆ ಕತೆ ಮಾತ್ರ ಪೂರಾ ನನ್ನ ಕಲ್ಪನೆ. ಈ ಕತೆ 2002ರಲ್ಲಿ ಮಲ್ಲಿಗೆ ಮಾಸಪತ್ರಿಕೆಯಲ್ಲಿ ಪ್ರಕಟಗೊಂಡಿತ್ತು. ಈಗ ಕತೆ ಪತಿತಳೆನ್ನಬೇಡಿ. ಬೇಡ ಕಣೋ. ಯಾಕೆ? ಹೆದರಿಕೆನಾ? ನನಗೇನು ಹೆದರಿಕೆ ಇಲ್ಲ, ಆದರೆ ಬೇಡ. ಅವನ ಕೈ ದೂರ ಸರಿಸಿ ಕಾರಿನ ಬಾಗಿಲಿನತ್ತ ಸರಿದಳು ಶೀಲಾ. ಕಮಾನ್ ಶೀಲಾ, ಸ್ಪಾಯಿಲ್ ಸ್ಪೋರ್ಟ್ ನೀನು. ಮಹೇಶ್ ಅವಳ ತೊಡೆಯ ಮೇಲೆ ಕೈ ಇಟ್ಟ. ಪ್ಲೀಸ್, ವಿ ವಿಲ್ ಗೋ ಬ್ಯಾಕ್. ಅವನ ಕೈ ನೂಕುವ ವ್ಯರ್ಥ ಪ್ರಯತ್ನ ಮಾಡಿದಳು ಶೀಲಾ. ಈ ತರಹ ಇಲ್ಲಿವರೆಗೂ ಲೀಡ್ ಮಾಡಿ ಈಗ ಹೀಗೆ ಬಿಹೇವ್ ಮಾಡಿದ್ರೆ? ಇನ್ನೊಂದು ಕೈಯಿಂದ ಅವಳ ಭುಜ ಬಳಸಿದ. ಪ್ಲೀಸ್, ನಾನು ಲೀಡ್ ಮಾಡಿಲ್ಲ. ಏನೋ ಒಂದು ರೌಂಡ್ ಹೋಗೋಣ ಅಂದು, ಅದಕ್ಕೆ ಬಂದೆ. ಈ ನಿರ್ಜನ ಪ್ರದೇಶಕ್ಕೆ ನೀನು ಟರ್ನ್ ತಗೊಂಡಾಗಲೇ ಬೇಡ, ವಾಪಸ್ ಹೋಗೋಣ ಅಂತ ಹೇಳಲಿಲ್ವ ನಾನು? ನನಗಿದೆಲ್ಲ ಇಷ್ಟ ಇಲ್ಲ. ಇಷ್ಟೊಂದು ಮಾಡರ್ನ್ ಆಗಿದೆಯಾ? ಇಷ್ಟೇನಾ ನಿನ್ನ ಧೈರ್ಯ? ಪ್ಲೀಸ್ ಬಿಡು ಮಹೇಶ್. ಮಾಡರ್ನಿಟಿಗೂ ಧೈರ್ಯಕ್ಕೂ ಈ ಹುಚ್ಚಾಟಕ್ಕೂ ಏನು ಸಂಬಂಧ? ಇದು ಹುಚ್ಚಾಟ ಅಲ್ಲ, ನಿಜವೇ. ದಿಸ್ ಈಸ್ ಪ್ರೆಟಿ ಸೀರಿಯಸ್. ಬೇಕಾದರೆ ಮದುವೆ ಮಾಡ್ಕೊಳ್ಳೋಣ? ಹಾಗಾದರೆ ಮದುವೆ ಆದ ಮೇಲೆ ಇದೆಲ್ಲ? ಓ, ಸಚ್ ಎ ಪ್ರೂಡ್ ಆ್ಯಟಿಟ್ಯೂಡ್. ಮದುವೆ ಮಾಡಿಕೊಂಡೇ ಹೀಗೆಲ್ಲ ಮಾಡಬೇಕು ಅಂತ ಹೇಳ್ತೀಯಲ್ಲ, ಇಷ್ಟೇನಾ ನಿನ್ನ ಮಾಡರ್ನಿಟಿ? ಬರೀ ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಕಿಕೊಳ್ಳುವುದಕ್ಕಷ್ಟೇ ಮಾಡರ್ನಿಟಿ ಸೀಮಿತವೇ? ಕೊಂಚ ಮಡಿವಂತಿಕೆ ಬಿಡಬೇಕು. ಫ್ರೀಯಾಗಿ ಕಂಡವರೊಂದಿಗೆ ಮಲಗುವುದು ಮಾಡರ್ನಿಟಿ ಅಲ್ಲ. ನನಗೆ ನಿನ್ನ ಈ ನಡವಳಿಕೆ, ಮಾತು ಫ್ರೀಯಾಗಿ ಅಲ್ಲ. ಇಫ್ ಯು ವಾಂಟ್ ಐ ವಿಲ್ ಪೇ. ಕೈ ಎತ್ತಿ ಅವನ ಕೆನ್ನೆಗೆ ಹೊಡೆದಳು ಶೀಲಾ. ಯು ಬಿಚ್, ನಂಗೆ ಹೊಡಿತ್ಯಾ? ಅವಳ 2 ಕೈ ಹಿಡಿದು ಅವಳ ಬೆನ್ನ ಹಿಂದೆ ಕಟ್ಟಿ ಇನ್ನೊಂದು ಕೈಯಲ್ಲಿ ಅವಳ ಗಲ್ಲ ಹಿಡಿದು ತಿರುಚಿ ಅವಳ ಕೆನ್ನೆ ಕಚ್ಚಿದ. ಯು ಬ್ಯಾಸ್ಟರ್ಡ್ ಎಂದು ಶೀಲಾ ಕಿರಿಚಿದ್ದೇ ಕೊನೆ. ಬಾಯಿ, ಕೈ, ಮೈ ಯಾವುದೂ ಅವಳದಾಗಿ ಉಳಿಯಲಿಲ್ಲ. ಶೀಲಾ, ಮಹೇಶ್ದು ಫೋನ್. ಶೀಲಾಳ ಅಕ್ಕ ಮೀರಾ ರಿಸೀವರ್ ಕೆಳಗಿಟ್ಟು ಕೂಗಿದಳು. ನಾನಿಲ್ಲ ಅಂದ್ಬಿಡು. ಮೀರಾ ರಿಸೀವರ್ ವಾಪಸ್ಸಿಟ್ಟು ಶೀಲಾಳ ಬಳಿ ಬಂದಳು. ಯಾಕೆ? ಅವನೊಂದಿಗೆ ಜಗಳವಾಡಿದೆಯೇನೆ? ತಂಗಿಯ ಭುಜದ ಮೇಲೆ ಕೈ ಇಟ್ಟಳು. ಏನಿಲ್ಲ, ಯಾಕೋ ಅವನೊಂದಿಗೆ ಮಾತನಾಡಲು ಮೂಡಿಲ್ಲ. ಯಾಕೆ? ಏನಾಗಿದೆ ನಿಂಗೆ? 1 ವಾರದಿಂದ ನೋಡ್ತಾನೇ ಇದ್ದೀನಿ. ಯಾಕೆ ಸಪ್ಪಗಿದ್ಯಾ? ಏನಾಯಿತು?
ಬಳಿ ಬಂದ ಅಕ್ಕನತ್ತ ನೋಡದೆ ಮೊಣಕಾಲ ಮಧ್ಯ ಮುಖ ಹುದುಗಿಸಿದಳು ಶೀಲಾ. ಹೇಳು, ಏನೋ ಆಗಿದೆ, ನನ್ನ ಹತ್ರನೂ ಹೇಳಬಾರ್ದೆ? ಮೀರಾ ಹತ್ತಿರ ಬಂದು ತಂಗಿಯ ಗಲ್ಲ ಹಿಡಿದು ಎತ್ತಿದಳು. ನನ್ನ ಮುಟ್ಟಬೇಡ ನೀನು. ಪುಸ್ತಕ ಎತ್ತಿ ಹಾಕಿ ಮೀರಾಳ ಕೈ ನೂಕಿ ಚೇರಿನಲ್ಲಿ ಮುದುಡಿ ಕುಳಿತಳು ಶೀಲಾ. ಮೀರಾ ಅಚ್ಚರಿಯಿಂದ ಕಣ್ಣರಳಿಸಿದಳು. ಯಾಕೆ ಮುಟ್ಟಿದ್ರೆ ಯಾಕೆ ಹೀಗಾಡ್ತಿ? ನಂಗಿಷ್ಟ ಇಲ್ಲ. ಬೇಡ ಅಂದರೆ ಕೇಳಬೇಕು ಅಷ್ಟೇ. ಮೊಣಕಾಲುಗಳ ಮಧ್ಯೆ ಮುಖ ಹುದುಗಿಸಿ ಜೋರಾಗಿ ಅಳಲಾರಂಭಿಸಿದಳು ಶೀಲಾ. ಯಾಕೆ ಹೀಗಳ್ತೀಯಾ? ತುಂಬ ಸೆನ್ಸಿಟಿವ್ ಆಗಿ ಹೋಗ್ತಾ ಇದೆಯಾ ನೀನು? ಏನಾಯಿತು? ತಂಗಿಯ ಬಳಿ ಸಾಗಿ ಅವಳ ಪಕ್ಕವೇ ಕುಳಿತು ಭುಜ ಬಳಸಿದಳು. ಅಕ್ಕನ ಎದೆಯಲ್ಲಿ ಮುಖವಿರಿಸಿ ಜೋರಾಗಿ ಅಳಲಾರಂಭಿಸಿದಳು ಶೀಲಾ. ಮೀರಾಗೆ ಗಾಬರಿಯಾದರೂ ತೋರಿಸಿಕೊಳ್ಳದೆ ತಂಗಿಯ ತಲೆ ಸವರಿದಳು. ಮೀರಾ, ಶೀಲಾ ಇಬ್ಬರು ರಾಮನ್, ಕಲ್ಪನಾ ಅವರ ಮಕ್ಕಳು. ಆರ್ಮಿಯಲ್ಲಿ ಕ್ಯಾಪ್ಟನ್ ಆಗಿ ನಿವೃತ್ತಿ ಹೊಂದಿದ್ದ ರಾಮನ್ ಈಗ ಅವರದೇ ಸೆಕ್ಯೂರಿಟಿ ಏಜೆನ್ಸಿ ಹೊಂದಿದ್ದಾರೆ. ಕಲ್ಪನಾ ಮಾಡರ್ನ್ ಹೆಂಗಸು, ಹಲವಾರು ಕ್ಲಬ್ಬುಗಳಲ್ಲಿ ಮೆಂಬರ್. ಮೀರಾ MSc ಫೈನಲ್ ಇಯರ್ನಲ್ಲಿ ಓದುತ್ತಿದ್ದರೆ ಶೀಲಾ ಫೈನಲ್ ಇಯರ್ ಫ್ಯಾಷನ್ ಟೆಕ್ನಾಲಜಿ ಕೋರ್ಸ್ ಮಾಡುತ್ತಿದ್ದಾಳೆ. ಮಕ್ಕಳಿಗೆ ಮುಕ್ತ ವಾತಾವರಣ ಕಲ್ಪಿಸಿಕೊಡುವುದರಲ್ಲಿ ಕಲ್ಪನಾ, ರಾಮನ್ ಯಶಸ್ವಿಯಾಗಿದ್ದರು. ಹೆಣ್ಣು ಮಕ್ಕಳು ಎಂದು ಹಿಂದಕ್ಕೆಳೆಯದೆ ಹೀಗೆಳೆಯದೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ಸಹಕಾರ ನೀಡಿದ್ದರು. ಹಳ್ಳಿಯಲ್ಲಿರುವ ರಾಮನ್ ಅವರ ತಂದೆಗೆ ಹುಷಾರಿಲ್ಲದ ಕಾರಣ ರಾಮನ್ ಹಾಗೂ ಕಲ್ಪನಾ ಮಕ್ಕಳಿಬ್ಬರ ಮೇಲೆ ಮನೆ ಬಿಟ್ಟು ಹಳ್ಳಿಗೆ ಹೋಗಿದ್ದರು. ಮನೆಯಲ್ಲಿ ಅಪ್ಪ ಅಮ್ಮ ಇಲ್ಲದಾಗ ಧೈರ್ಯವಂತೆಯಾದ ತಂಗಿ ಹೀಗೆ ಅಳುತ್ತಿರುವುದು ನೋಡಿ ಮೀರಾಳಿಗೆ ಗಾಬರಿಯಾಯಿತು. ಏನಾಯಿತು ಹೇಳು ಶೀಲಾ? ನೀನು ಸುಮ್ಮನೆ ಹೀಗೆ ಹತ್ರೆ ನಾನೇನಂತ ತಿಳ್ಕೋಬೇಕು? ಅಮ್ಮ ಅಪ್ಪ ಬೇರೆ ಊರಲ್ಲಿಲ್ಲ. 4 ದಿವಸದಿಂದ ಮಂಕಾಗಿದೆಯಾ. ಈಗ ನೋಡಿದ್ರೆ ಅಳ್ತಾ ಇದೆಯಾ. ನಾನು ಏನು ಮಾಡ್ಬೇಕು ಹೇಳು? ಏನಿಲ್ಲ ಬಿಡು, ಪ್ಲೀಸ್ ಹೇಳೆ. ಮೀರಾಳ ದನಿಯು ಗದ್ಗದಿತವಾಗಿತ್ತು. ಅಕ್ಕನತ್ತ ಅಸಹಾಯಕತೆಯಿಂದ ನೋಡಿದಳು ಶೀಲಾ. ಮಹೇಶ್ ಜೊತೆ ಏನಾದರೂ ಜಗಳ ಆಡಿದ್ಯಾ? ಅವನ ಬಗ್ಗೆ ಮಾತಾಡಬೇಡ. ಅವನು ಹಿ ರೇಪ್ ಮೀ ಅಕ್ಕ. ತನ್ನ ಕೈಗಳಲ್ಲಿ ಮುಖ ಮುಚ್ಚಿಕೊಂಡು ಜೋರಾಗಿ ಅಳಲಾರಂಭಿಸಿದಳು ಶೀಲಾ. ಮೀರಾ ಅರೆಕ್ಷಣ ದಂಗಾಗಿ ಕುಳಿತಳು. ನೀನು ಅವನನ್ನು ಇಷ್ಟಪಡುತ್ತಿದ್ದೆ ಅಲ್ಲವೇ? ಅವನು ಒಬ್ಬ ಸ್ನೇಹಿತ ಅಂದುಕೊಂಡಿದ್ದೆ. ಇಷ್ಟವಾಗುತ್ತಿತ್ತು. ನಿಧಾನವಾಗಿ ಸಂಬಂಧ ಬೆಳೆಯುತ್ತಿತ್ತೇನೋ. ಆದರೆ ಅವನಿಗೆ ದೈಹಿಕ ಸಂಬಂಧ ಮುಖ್ಯವಾಗಿತ್ತು. ನಾನು ಬೇಡವೆಂದರೂ, ನನಗೆ ಇಷ್ಟವಿಲ್ಲದಿದ್ದರೂ ನನ್ನ ಭಾವನೆ ಅನಿಸಿಕೆಗಳಿಗೆ ಬೆಲೆಯೇ ಕೊಡದೆ ಪಶುವಿನಂತೆ ವರ್ತಿಸಿ ನನ್ನ ರೇಪ್ ಮಾಡಿದ ಅಕ್ಕ. ಅಳುತ್ತಲೇ ನಿಧಾನವಾಗಿ ಹೇಳಿದಳು ಶೀಲಾ. ಅವನು 2 ದಿವಸದಿಂದ ಫೋನ್ ಮಾಡುತ್ತಿರುವುದು ನೋಡಿದರೆ ಅವನು ರಿಗ್ರೆಟ್ ಮಾಡುತ್ತಿರುವನೇನೋ. ನಿನ್ನ ಮದುವೆಯಾಗುವನೇನೋ. ಒಂದು ಹೆಣ್ಣನ್ನು ರೇಪ್ ಮಾಡಬಲ್ಲಷ್ಟು ಕಟುಕ ಹೃದಯದವನನ್ನು ಮದುವೆಯಾಗಿ ಏನು ಸುಖಪಡಬಲ್ಲೆ ಅಕ್ಕ? ತಂಗಿಯ ಮಾತು ಕೇಳಿ ಮೀರಾಳ ಮುಖ ಕಠಿಣವಾಯಿತು. ಹೌದು ಎಂಬಂತೆ ತಲೆಯಾಡಿಸಿದಳು. ಅವನ್ನ ಹೀಗೆ ಬಿಡಬಾರ್ದು. ಏನಾದರೂ ಶಿಕ್ಷೆಯಾಗಲೇಬೇಕು ಅವನಿಗೆ. ನನ್ನ ಮದುವೆಯಾಗುವುದು ಶಿಕ್ಷೆಯೇ ಅಕ್ಕ. ನೊಂದ ದನಿಯಲ್ಲಿ ಕೇಳಿದ ತಂಗಿಯ ತಲೆ ಸವರಿದಳು ಮೀರಾ. ಛೆ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಇದು ಈ ತರಹ ನೊಂದ ಹೆಣ್ಣು ಮಕ್ಕಳಿಗಾಗಿ ಒಂದು ಸಹಾಯವಾಣಿ ಇದೆ. ನಾನು ಫೋನ್ ಮಾಡ್ತೀನಿ. ಮೀರಾ ಮೇಲೆದ್ದಳು. ಅವರೇನು ಮಾಡ್ತಾರೆ? ನನಗೆ ಛೆ, ನನ್ನ ಮೇಲೆ ನನಗೆ ಅಸಹ್ಯವಾಗುತ್ತಿದೆ. ನಿನ್ನ ಬಳಿ ಹೇಳಿಕೊಳ್ಳಲೇ ಆಗುತ್ತಿಲ್ಲ. ಇನ್ನು ಫೋನಿನಲ್ಲಿ ಕಂಡು ಕೇಳರಿಯದವರ ಬಳಿ ಹೇಳಿಕೊಳ್ಳಲೇ? ನೀನು ಸುಮ್ಮನಿರು. ಲೆಟ್ ಅಸ್ ಟ್ರೈ ಆ್ಯಂಡ್ ಸಿ. ಮೀರಾ ಡೈರೆಕ್ಟರಿಯಲ್ಲಿ ನಂಬರ್ ಹುಡುಕಿ ಫೋನ್ ಮಾಡಿದಳು. ಒಂದು ನಂಬರ್ ಎಷ್ಟು ಮಾಡಿದರೂ ಸಿಗಲೇ ಇಲ್ಲ. ಇನ್ನೊಂದು ನಂಬರ್ನಲ್ಲಿ ಕನೆಕ್ಷನ್ ಸಿಕ್ಕಾಗ ಸಹಾಯವೇ ಸಿಕ್ಕಂತೆ ಮುಖವರಳಿಸಿದಳು. ಹಲೋ, ನಾನು ಇಂದಿರಾನಗರದಿಂದ. ಇಲ್ಲಿ ಯಾರಿಲ್ಲ, ನೀವು ನಾಳೆ ಫೋನ್ ಮಾಡಿ ಎಂದ ಗಂಡಸಿನ ದನಿ ಕೇಳಿ ಮುಖ ಮುದುಡಿತು.
ಅಲ್ಲ, ಕಷ್ಟದಲ್ಲಿ ಇರುವ ಮಹಿಳೆಯರಿಗೆ ಹೌದು ಅದೇ ನಂಬರು, ಆದರೆ ಇವತ್ತು ಭಾನುವಾರ ಯಾರೂ ಇಲ್ಲ ಇಲ್ಲಿ, ನಾಳೆ ಮಾಡಿ. ಅಲ್ಲ ರೀ, ನಮಗೆ ಕಷ್ಟಗಳು ಭಾನುವಾರ ಶನಿವಾರ ಅಂತ ದಿನ ವಾರ ನೋಡಿಕೊಂಡು ಬರುತ್ತವೆಯೇ? ನೀವು ನಂಗೆ ಅದೆಲ್ಲ ಗೊತ್ತಿಲ್ಲ, ನೀವು ಫೋನ್ ಇಡ್ರಿ. ಆ ಕಡೆ ಫೋನ್ ಇಟ್ಟ ಸದ್ದು ಕೇಳಿ ದಿಗ್ಭ್ರಮೆಯಿಂದ ಕುಳಿತಳು ಮೀರಾ. ಈ ತರಹ ಆ್ಯಟಿಟ್ಯೂಡ್ ಇರೋರು ಹೇಗೆ ಸಹಾಯ ಮಾಡ್ತಾರೆ? ಹೇಳು ಶೀಲಾ, ಹೇಳೀಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ. ಪೊಲೀಸ್ ಕಂಪ್ಲೇಂಟಾ? ಒಂದು ವಾರದಿಂದ ನಾನು ಎಷ್ಟು ಬಾರಿ ಅಂದುಕೊಂಡಿದ್ದೇನೆ. ಆದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮೊದಲು ಮೆಡಿಕಲ್ ಚೆಕಪ್ ಅಂತಾರೆ. ನಾನು ವಿರೋಧಿಸಿದ್ದಕ್ಕೆ ದಾಖಲೆ ಬೇಕು ಅಂತ ಕೇಳ್ತಾರೆ. ಈಗ ಒಂದು ವಾರ ಆಗಿ ಹೋಗಿದೆ. ತಕ್ಷಣ ಬರೋಕ್ಕೆ ಏನ್ರಿ ಅಂತಾರೆ. ಮನುಷ್ಯ ಪರಿಚಯದವನು ಅಂತೀರಿ, ನಿಮಗೂ ಬೇಕಿತ್ತೇನೋ ಅಂತಾರೆ. ಪಾತಾಳದಿಂದ ಬಂದಿತು ದನಿ. ಎಲ್ಲ ನೀನೇ ಹೇಳಿದ್ರೆ ಏನಾದ್ರಾಗಲಿ, ನಾಳೆ ಹೋಗೋಣ. ಪೊಲೀಸ್ ಸ್ಟೇಷನ್ ಬೇಡ ಅಕ್ಕ, ಆ ಸಹಾಯವಾಣಿ ಅಂದ್ಯಲ್ಲ, ನಾಳೆ ಅಲ್ಲಿಗೆ ಫೋನ್ ಮಾಡೋಣ. ಅಕ್ಕ, ಹೆಣ್ಣು ಸ್ನೇಹದಿಂದ ಇದ್ದ ಮಾತ್ರಕ್ಕೆ ಅವಳು ಎಲ್ಲದಕ್ಕೂ ತಯಾರು ಎಂಬ ಅರ್ಥ ಬರುತ್ತದೆಯೇ? ಛೆ, ಹಾಗೇನಿಲ್ಲ. ಸ್ನೇಹ, ಪ್ರೇಮ, ಕಾಮ ಎಲ್ಲ ಬೇರೆ. ಎಲ್ಲ ಕೂಡಿಯೂ ಇರಬಹುದು, ದಂಪತಿಗಳಲ್ಲಿ ಇರಬೇಕು. ಆದರೆ ಎಲ್ಲ ಸಂಬಂಧಗಳಲ್ಲಿಯೂ ಅಲ್ಲ. ನೀನೇನೇನೋ ಯೋಚನೆ ಮಾಡಬೇಡ, ಇದು ಅಷ್ಟು ದೊಡ್ಡ ವಿಷಯವಲ್ಲ. ನಾನು ನಿನ್ನ ಹಾಗೆ ಅಂದುಕೊಂಡಿದ್ದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಕವಿತಾ ಬಳಿ ಮಾತನಾಡುವಾಗ ಹಾಗೆ ಹೇಳಿದ್ದೆ ಕೂಡ. ಯಾರೋ ರೇಪ್ ಮಾಡೇ ತೀರುತ್ತಾನೆ, ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಎಂಬ ಸ್ಥಿತಿ ತಲುಪಿದಾಗ ವಿರೋಧಿಸುವುದರ ಬದಲು ಸಹಕರಿಸಿ ಗಾಯವಾಗುವುದು, ನೋಯುವುದು, ಅದನ್ನಾದರೂ ತಪ್ಪಿಸಿಕೊಳ್ಳಬೇಕು ಎಂದು. ಆದರೆ ನಿಜವಾಗಿ ಆದಾಗ ಗೊತ್ತಾಗುತ್ತದೆ ಆ ಫಿಸಿಕಲ್ ಹೆಲ್ಪ್ಲೆಸ್ನೆಸ್ ಎಷ್ಟು ಕ್ರೂರ ಅಂತ. ಬರೀ ದೇಹ ಮುಟ್ಟಿದರೂ ಮನಸ್ಸು ಮುದುಡಿ ಹೋಗಿದೆ. ನನ್ನ ಆತ್ಮಸ್ಥೈರ್ಯ ಕುಸಿದು ಹೋಗಿದೆ ಅಕ್ಕ. ನಾನು ಈ ದೇಹವೇ ನನ್ನದಲ್ಲವೇನೋ ಎಂಬ ಅಸಹ್ಯ ನನಗೆ. ನೀನು ಮುಟ್ಟಿದರೇನೆ ಮುಳ್ಳು ಎದ್ದಂತೆ ಆಗುತ್ತಿದೆ. ಸತ್ತಾದರೂ ಹೋಗಿಬಿಡಬೇಕು. ಶೀಲಾ, ನಿಜ ಅಕ್ಕ. ಅಂದಿನ ಅವಮಾನ ನೆನೆಸಿಕೊಂಡರೆ ಈಗಲೂ ಮೈ ನಡುಗುತ್ತೆ. ಒಬ್ಬ ಹೆಂಗಸಿನ ಮೇಲೆ ದ್ವೇಷವಿದ್ದರೆ ಅವಳನ್ನು ರೇಪ್ ಮಾಡಿಬಿಡಬೇಕು. ಅವಳು ಜೀವಂತ ಸತ್ತಂತೆ. ಶೀಲಾ ತರತರ ನಡುಗುತ್ತಾ ಮುದುಡಿ ಕುಳಿತಳು. ನೋ, ಹಾಗೆಲ್ಲ ಯೋಚಿಸಬೇಡ, ಏನಾದರೂ ಮಾಡೋಣ. ಅಕ್ಕ ತಂಗಿಯರಿಬ್ಬರು ಸೋಫಾದ ಮೇಲೆ ತಬ್ಬಿಕೊಂಡು ಕುಳಿತೇ ಇದ್ದರು. ಹಲೋ. ಹಲೋ, ಏನು ಹೇಳಿ? ನಾನು ಮುಖ್ಯ ವಿಷಯ ಮಾತಾಡಬೇಕಿತ್ತು. ಕಾನ್ಫಿಡೆನ್ಷಿಯಲ್ ಆಗಿ ಇರುತ್ತಾ? ಮೀರಾ ಅಳುಕುತ್ತಲೇ ಕೇಳಿದಳು. ಹೇಳಿ. ಏನು ಡೌರಿ ಪ್ರಾಬ್ಲಮ್ಮಾ? ಇಲ್ಲ, ರೇಪು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಜೋರಿನಿಂದ ಬಂದ ದನಿಗೆ ಮೀರಾ ನಡುಗಿದಳು. ಇಲ್ಲ, ಯಾಕೆಂದರೆ ದನಿ ಕೇಳಿದ್ರೆ ಎಜುಕೇಟೆಡ್ ಅನಿಸುತ್ತೆ. ಅಷ್ಟು ಗೊತ್ತಾಗಲ್ವೇನ್ರಿ? ಯಾವತ್ರಿ ಆಗಿದ್ದು? ನೀವು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಕೂತಿದ್ದೀರಿ, ಹೀಗೆ ಒರಟಾಗಿ ಮಾತಾಡ್ತಿರಲ್ಲ. ನೀವೆಂಥದ್ರಿ ಕೌನ್ಸಿಲಿಂಗ್ ಮಾಡೋದು? ಹೈಲಿ ಇಂಪ್ರ್ಯಾಕ್ಟಿಕಲ್ ಆಗಿ. ಅದೇನು ಇಂಗ್ಲೀಷಿನಲ್ಲಿ ಬೈತೀರಿ? ಗೊತ್ತು, ಹೀಗೆ ಇಂಗ್ಲೀಷಿನಲ್ಲಿ ಟಸ್ ಪುಸ್ ಅಂತ ಮಾತಾಡಿಕೊಂಡು ಚಿಕ್ಕ ಸ್ಕರ್ಟು ಟೀ ಶರ್ಟ್ ಹಾಕ್ಕೊಂಡು ಓಡಾಡ್ತೀರಿ. ಗಂಡಸರು ರೇಪ್ ಮಾಡದೆ ಇರ್ತಾರೇನ್ರಿ? ನಾನು ಸ್ಕರ್ಟ್ ಹಾಕಿದ್ದೀನಾ, 9 ಗಜದ ಸೀರೆ ಉಟ್ಟಿದ್ದೀನಾ ಅಂತ ನಿಮಗೆ ಫೋನ್ನಲ್ಲಿ ಹೇಗ್ರಿ ಗೊತ್ತಾಗತ್ತೆ? ಬೀಯಿಂಗ್ ಎ ವುಮೆನ್ ನೀವು ಹೀಗೆ ಮಾತಾಡಬಾರ್ದು. ಹೆಂಗಸು ಹಾಕಿಕೊಳ್ಳೋ ಬಟ್ಟೆ ಇಲ್ಲಿಯ ವಿಷಯವಲ್ಲ. ರೇಪ್ ಆಗಿದೆ, ಅದು ವಿಷಯ. ಸರಿ, ಹೇಳಿ. ಏನು ಹೇಳೋದು? ಕೌನ್ಸಿಲಿಂಗ್ ಅಂದರೆ ಏನು ಅಂತ ಕೋರ್ಸ್ ಏನಾದರೂ ಇದ್ದರೆ ಮಾಡ್ಕೊಂಡು ಬನ್ನಿ, ಆಮೇಲೆ ಹೇಳ್ತೀನಿ. ಜೋರಾಗಿ ಫೋನ್ ಕುಕ್ಕಿದಳು ಮೀರಾ. ಬ್ಲಡಿ ಶಿಟ್, ಹೇಗೆ ಮಾತಾಡ್ತಾರೆ? ಅಷ್ಟೇ ಅಕ್ಕ, ಹೆಂಗಸರೇ ಹೀಗೆ ಮಾತಾಡಿದರೆ ಗಂಡಸರು ಕೇರ್ ಮಾಡ್ತಾರೆಯೇ? ಮೈಕ್ ಟೈಸನ್ ಜೊತೆ ಬೆಡ್ರೂಮಿಗೆ ಹೋಗಿ ಅವನ ಟಾಯ್ಲೆಟ್ ಉಪಯೋಗಿಸಿ ನಂತರ ಸೆಕ್ಸ್ ಬೇಡ ಅಂದವಳು ನಂತರ ರಾಡಿ ಎಬ್ಬಿಸಿ ಅವನನ್ನು ಜೈಲಿಗೆ ಕಳಿಸಿದಳು ಅಮೆರಿಕೆಯಲ್ಲಿ. ಆದರೆ ಬೇಡ ಅಂದರೂ ಅವನನ್ನು ಹೊಡೆದು ಬಡೆದು ಮಾಡಿದರೂ
ಅದನ್ನು ಪ್ರೂವ್ ಮಾಡಲು ಪೊಲೀಸರ ಮುಂದೆ, ಕೋರ್ಟಿನಲ್ಲಿ, ಜಡ್ಜ್ ಮುಂದೆ, ಲಾಯರ್ಗಳ ಮುಂದೆ ಎಲ್ಲ ಹೇಳಬೇಕು, ಮತ್ತೆ ಮತ್ತೆ ಬೆತ್ತಲಾಗಬೇಕು. ಅದು ನನ್ನಿಂದ ಸಾಧ್ಯ ಇಲ್ಲ ಅಕ್ಕ. ಐ ಡೋಂಟ್ ವಾಂಟ್ ಟು ರಿಲಿವ್ ಇಟ್ ಅಗೇನ್ ಅಂಡ್ ಅಗೇನ್. ನಾನು ಮರೆಯಬೇಕು. ಅದನ್ನೇ ತಿರುಗಿ ನೆನೆಸಿಕೊಂಡು ಎಲ್ಲರ ಬಳಿ ಹೇಳಿಕೊಂಡು ಇರಲಾರೆ. ಐ ಜಸ್ಟ್ ಕಾಂಟ್ ಡೂ ದಿಸ್. ಫೋನ್ ರಿಂಗ್ ಆಗತೊಡಗಿತು. ಆದರೆ ಶೀಲಾ, ಆ ಮಹೇಶ್ಗೆ ಶಿಕ್ಷೆ ಆಗಬೇಕು ಅಂದರೆ ನೀನು ಹೇಳಲೇಬೇಕು. ಇಲ್ಲದಿದ್ದರೆ ಹಿ ವಿಲ್ ಜಸ್ಟ್ ರೋಮ್ ಅರೌಂಡ್ ಲೈಕ್ ದಟ್ ಇಟ್ ಸೆಲ್ಫ್. ಅವನಿಗೆ ಶಿಕ್ಷೆ ಬೇಡವೇ? ಅವನನ್ನು ಶಿಕ್ಷಿಸುವುದಕ್ಕಾಗಿ ನಾನು ಶಿಕ್ಷಿಸಿಕೊಳ್ಳಬೇಕಾಗುತ್ತದಲ್ಲಕ್ಕ. ನೀನೇ ಫೋನ್ ಆನ್ಸರ್ ಮಾಡು. ಮಹೇಶ್ ಆದರೆ ನಾನು ಮಾತಾಡೋದಿಲ್ಲ. ಮೀರಾ ಫೋನಿನ ಬಳಿ ಸಾಗಿ ರಿಸೀವರ್ ಎತ್ತಿದಳು. ಹಲೋ ಹಲೋ, ಶೀಲಾ ಇದ್ದಾಳಾ? ಅತ್ತ ಕಡೆಯಿಂದ ಬಂದ ದನಿ. ನೀವ್ಯಾರು? ಮೀರಾ ಕೇಳಿದಳು. ನಾನು ಶಿವರಾಮ್. ಮಹೇಶ್ಗೆ ಆಕ್ಸಿಡೆಂಟ್ ಆಗಿ ಅವನ 2 ಕಾಲು ಕತ್ತರಿಸಿ ಹೋಗಿದೆ. ಮಲ್ಯ ಹಾಸ್ಪಿಟಲ್ನಲ್ಲಿ ಇದ್ದಾನೆ. ಶೀಲಾಗೆ ಹೇಳಿಬಿಡಿ, ಅವಳು ಬಂದು ನೋಡ್ತಾಳೇನೋ. ನಾನು ಇನ್ನೂ ಫೋನ್ ಮಾಡಬೇಕು. ಇಡ್ತೀನಿ. ಓ ಸರಿ. ರಿಸೀವರ್ ಇಟ್ಟು ಶೀಲಾಳತ್ತ ತಿರುಗಿದಳು ಮೀರಾ. ಶೀಲಾ, ಮಹೇಶ್ಗೆ ಆಕ್ಸಿಡೆಂಟ್ ಆಗಿ ಅವನ 2 ಕಾಲು ಮುರಿದು ಹೋಗಿದೆಯಂತೆ. ಅವನ ಪ್ರಾಣ ಯಾಕೆ ಹೋಗಲಿಲ್ಲವೋ? ಇಲ್ಲ ಇಲ್ಲ, ಇದು ಸರಿಯಾಗಿ ಆಯಿತು. ಪ್ರಾಣ ಹೋದರೆ ಮುಗಿದೇ ಹೋಯಿತು. ಅವನು ಏನು ಸಫರ್ ಮಾಡಿದಂತಾಯಿತು? ಕುಂಟುಕೊಂಡು ಓಡಾಡಲಿ, ಅದೇ ಸರಿ. ನಾನು ಅಣ್ಣನ ಗನ್ ತಗೊಂಡು ಹೋಗಿ ಅವನ ಶೂಟ್ ಮಾಡಿಬಿಡಲೆ ಅಂದುಕೊಂಡವಳು ಸುಮ್ಮನಿದ್ದೆ. ಓ ಗಾಡ್, ಗಾಡ್ ಈಸ್ ಗ್ರೇಟ್ ಅಕ್ಕ. ಗಾಡ್ ಈಸ್ ರಿಯಲಿ ಗ್ರೇಟ್. ಆದರೆ ನಾನು ಏನು ಯೋಚಿಸಬೇಡ ಶೀಲಾ. ಸಮಯ ಎಲ್ಲವನ್ನೂ ಮರೆಸುತ್ತೆ. ಪೂರ ಮಾಯವಾಗಿ ಹೋಗದಿದ್ದರೂ ಅದರ ಪ್ರಖರತೆ ಖಂಡಿತ ಕ್ಷೀಣಿಸುತ್ತದೆ. ತಾಳ್ಮೆ ಇರಲಿ. ಮುಂದಿನದರ ಬಗ್ಗೆ ಯೋಚನೆ ಮಾಡು. ಮುಂದೆ ಏನಿದೆಯೋ ಇಲ್ವೋ ಗೊತ್ತಿಲ್ಲ. ಈ ಗಂಡಸರ ಸಹವಾಸವಂತೂ ಖಂಡಿತ ಬೇಡ. ಹಾಗೆನ್ನಬೇಡ. ಹಾಗೆನ್ನದೆ ಇನ್ನೇನು ಮಾಡಲಿ? ಆಗಲಿ. ದೇವರು ಖಂಡಿತ ದೊಡ್ಡವನು ಅಲ್ಲವೇ ಅಕ್ಕ? ಶೀಲಾ ಮೀರಾಳನ್ನು ತಬ್ಬಿಕೊಂಡು ಜೋರಾಗಿ ಅತ್ತಳು. ಪತಿತಳೆನ್ನಬೇಡಿ. ಕತೆ ಕೇಳಿದ್ರಲ್ಲ, ನಿಮಗೇನನ್ನಿಸ್ತು? ನೋ ಮೀನ್ಸ್ ನೋ, NO ನೋ ಎಂದು ಅಮಿತಾಬ್ ಬಚ್ಚನ್ ದನಿ ನೆನಪಿಗೆ ಬಂತ? ಪಿಂಕ್ ಚಿತ್ರ, ಅದು ಬಂದಿದ್ದು ಇತ್ತೀಚೆಗೆ. ನಾನು ಈ ಕತೆ ಬರೆದಿದ್ದು 2002ರಲ್ಲಿ. ಆದರೆ ನೋ ಎಂದ ಮೇಲೆ ಕೂಡ ಆಕ್ರಮಿಸಿಕೊಂಡ ಹುಡುಗನೊಬ್ಬ ಏನೋ ದೈವಿಕವಾಗಿ ದೇವರು ಮಧ್ಯ ಬಂದು ಒಂದು ನ್ಯಾಯ ಸಿಕ್ತು ಅನ್ನೋ ಥರ ಕತೆ ಮುಗಿಸ್ದೆ. ಆದರೆ ಈಗ ಬರೆದ್ರೆ ಒಂದು ಕೋರ್ಟು, ಲಾಯರು ಆ ಥರ ಎಲ್ಲ ಹೋಗಿ ಒಂದು ಶಿಕ್ಷೆ ಆಗೋ ಥರ ಬರಿಬೇಕು. ಕತೆ ಅಂತ್ಯ ಅಷ್ಟು ಸಮಾಧಾನ ಇಲ್ಲ. ಸಿನಿಮೀಯ ಅದೇನೋ ಹಾಗೆ ಮಾಡ್ದ, ಅವನಿಗೆ ಕಾಲು ಹೋಯಿತು ಅನ್ನೋ ಥರ ಏನೋ ಬಾಲಿಶವಾಗಿ ಕೊನೆ ಮಾಡಿದ್ದೀನಿ. ಆದರೆ ಅದು ನ್ಯಾಯ ಅಂತ ನನಗೆ ಆಗನ್ನಿಸ್ತು. ಹೋರಾಟ ಮಾಡೋದು ಯಾವಾಗಲೂ ಕಷ್ಟ. ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಹೋರಾಟ ಮಾಡುವುದು, ಅದು ರೇಪ್ ವಿಕ್ಟಿಮ್ಸ್ಗೆ ತುಂಬ ಕಷ್ಟ ಇದೆ. ಆ ಕಷ್ಟವನ್ನು ಮೀರಿ ಹೋರಾಟ ಮಾಡ್ತಾ ಇರೋ ಹೆಣ್ಣು ಮಕ್ಕಳಿಗೆ ನನ್ನ ಬೆಂಬಲ ಖಂಡಿತ ಇದೆ. ನನ್ನ ಇತರೆ ಕಥೆಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ. ನಮಸ್ಕಾರ.